ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನೊಂದು 3 ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿನ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ 1/4 ಬೌಲ್ನಷ್ಟು ಕಪ್ನಷ್ಟು ಬೆಲ್ಲವನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿಯನ್ನು ಅಂದರೆ ಒಣ ಕೊಬ್ಬರಿನ ಈ ಥರ ಸಣ್ಣಕ್ಕೆ ತುರಿದಿಟ್ಕೊಂಡಿದ್ದೀನಿ. ಇದು ರೆಡಿಮೇಡ್ ಪ್ಯಾಕೆಟಲ್ಲಿ ಸಿಗುತ್ತೆ ನೋಡಿರಿ, ಅದನ್ನು ಸಹ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 1-2 ಸ್ಪೂನ್ ತುಪ್ಪ, ಒಂದು 3 ಬಾಳೆಹಣ್ಣು. ಇವತ್ತು ಬನಾನಾ ಡೇಟ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ನಾವು ಹೊರಗಡೆ ತೊಗೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ ರೀ. ಇದು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮಗೆಲ್ಲರಿಗೆ ಧನ್ಯವಾದಗಳು ರೀ. ನೀವು ವಿಡಿಯೋ ನೋಡ್ತೀರಿ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನೋಡ್ಬೋದು ರೀ, ನಮ್ಮದು 3 ಬಾಳೆಹಣ್ಣು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು ಇವು ಸ್ವಲ್ಪ ಚಿಕ್ಕದಾಗಿಯೇ ಈ ಥರನೇ ನಾನು ಪೀಸ್ಗಳನ್ನು ಮಾಡಿ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾನು ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ ರೀ, ಮತ್ತು ಈ ಬಾಳೆಹಣ್ಣನ್ನು ಇಲ್ಲಿ ನಾನು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೇನೆ. ಈ ಬಾಳೆಹಣ್ಣನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ರೀ. ಅಂದರೆ ಈಗ ನಾವು ಮಿಕ್ಸಿ ಮಾಡ್ಕೋಬೇಕು, ನೈಸಾಗಿಯೇ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ರಿ, ಇವಾಗ ಮಿಕ್ಸಿ ಜಾರ್ಗೆ ನಾವು ಇದನ್ನು ಹಾಕ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು 3 ಬಾಳೆಹಣ್ಣನ್ನು ಈ ಥರನೇ ನಾವು ಒಂಚೂರು ಏನೂ ಇರಬಾರ್ದು ರೀ, ತರಿಯಾಗಿರಬಾರ್ದು, ಫುಲ್ ಇದೇ ಥರ ನೈಸಾಗಿಯೇ ನಾವು ಮಿಕ್ಸಿ ಮಾಡ್ಕೊಂಡಿವಿ. ಇಲ್ಲಿ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ರೀ. ಇದಕ್ಕೇ ಇದು ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕಿ ನಾವು ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಇದು ಡೆಸರ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ದೊಡ್ಡವರಿಗೆ ಬಾಯಲ್ಲಿಟ್ಟರೆ ಕರಗುತ್ತೆ, ತುಂಬ ಒಳ್ಳೆಯದು. ಇವಾಗ ನೋಡ್ಬೋದು ರೀ, ನಮ್ಮದು ಇದು ಸ್ವಲ್ಪ ಫ್ರೈ ಆಗಿದೆ. ಈ ಟೈಮ್ನಲ್ಲೇ ನಾವು ಇದಕ್ಕೆ ನೋಡ್ರಿ, ನಾವು ಬಾಳೆಹಣ್ಣಿನ ಪೇಸ್ಟನ್ನು ಹಾಕೋಣ. ಸ್ವಲ್ಪ ಫ್ಲೇಮು ಸ್ಲೋನೇ ಇರಲಿ, ತುಂಬ ಹೈ ಮಾಡ್ಕೋಬೇಡ್ರಿ. ಇವಾಗ ನಮ್ಮದು ಬನಾನಾ ಹಾಕಿದ್ದು ನೋಡ್ರಿ, ಇದೇ ಥರನೇ ನಾವು ಸ್ವಲ್ಪ ಇದು ಲೈಟು ಗೋಲ್ಡನ್ ಬ್ರೌನ್ ಆಯಿತು ಆದ್ರೂ ತೊಂದರೆ ಇಲ್ಲ. ಸ್ವಲ್ಪ ಫ್ಲೇಮು ಸ್ಲೋನೇ ಇಟ್ಬಿಟ್ಟು ಇದನ್ನು ಈ ಥರನೇ ಇದ್ರ ಜೊತೆಗೇ ಬಾಡಿಸ್ಕೋಬೇಕ್ರಿ. ಇದು ಒಂದು ಸ್ವಲ್ಪ 2 ನಿಮಿಷ 2-3 ನಿಮಿಷ ಇದು ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಬೆಲ್ಲ ಹಾಕೊಳ್ಳೋಣ. ಇವಾಗ ಇದನ್ನು ನಾವು ಫ್ರೈ ಮಾಡ್ಕೊತಿದ್ದೇವೆ ನೋಡ್ಬೋದು ರೀ. ಇವಾಗ ಈ ಟೈಮ್ನಲ್ಲೇ ನಾವು ಇದಕ್ಕೆ ಬೆಲ್ಲವನ್ನು ಹಾಕೊಳ್ಳೋಣ. ನಾವು ಇಟ್ಕೊಂಡಿರುವಂಥ ಬೆಲ್ಲ ಸಿಹಿ ನೋಡಿ ಹಾಕೊಳ್ಳಿ, ಅಂದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾರೆ, ಕಡಿಮೆ ತಿಂತಾರೆ ನೋಡಿರಿ. ಹಾಗಾಗಿ ನಾನು ಅರ್ಧ ಕಪ್ಪಿಗೆ 1/4 ಕಪ್ನಷ್ಟೇ ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಇದರಲ್ಲೇ ತಿರುಗಿಸ್ಬೇಕಾಗತ್ತೆ ರೀ. ಚೆನ್ನಾಗಿ ಬೆಲ್ಲ ಎಲ್ಲ ಕರೆಕ್ಟಾಗಿ ಬರ್ತಾಯಿದೆ. ಇವಾಗ ನಾವು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇವೆ ರೀ. ಚೆನ್ನಾಗಿ ಸ್ವಲ್ಪನೇ ನಾವು ಹಾಗೇ ಇದನ್ನು ಫ್ರೈ ಮಾಡ್ಕೊಂಡಿದ್ದೇವೆ. ಇವಾಗ ನಾವು ಏಲಕ್ಕಿ ಪುಡಿಯನ್ನು ಹಾಕೋಣ. ಸ್ವಲ್ಪನೇ ಹಿಡಿತಾ ಇದೆ ನೋಡಿರಿ. ಈ ಟೈಮ್ನಲ್ಲಿ ತುಪ್ಪ ನೋಡಿಬಿಟ್ಟು ಹಾಕ್ಕೋಬೇಕು ರೀ. ಅಂದರೆ ನಮಗೆ ಈಗ ಲಡ್ಡು ಯಾವ ಥರ ಮಾಡ್ತೀವಿ ನೋಡಿರಿ, ಆ ಥರನೇ ನಮಗೆ ಸ್ಟ್ರೆಚ್ಚರ್ ಬರಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪ ನೋಡಿಬಿಟ್ಟು ಹಾಕೋದು. ಇದು ಎಲ್ಲನೂ ಒಂದೇ ಕಡೆಗೆ ಆಗಬೇಕು, ಅಂದರೆ ಪಾತ್ರೆ ತಳ ಹಿಡಿಬಾರ್ದು. ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ. ಇವಾಗ ನೋಡ್ಬೋದು ರೀ, ನಮ್ಮದು ಇದೆಲ್ಲ ಒಂದೇ ಥರನೇ ಉಳ್ಳೆ ಆಗಿದೆ. ಈ ಥರನೇ ನಮ್ಮದು ಬಂದರೆ ಇದು ರೆಡಿಯಾಗಿದೆ ಅಂತೀರಿ. ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ಇದು ಒಂದು ಸ್ವಲ್ಪ ಈ ಥರನೇ ನಾವು ತೊಗೊಂಡ್ರೆ ಈ ಥರ ನಮ್ಮದು ಉಳ್ಳೆ ಬರಬೇಕು ರೀ. ಈ ಥರ ನೋಡಿರಿ, ಈ ಥರ ಬಂದರೆ ನಮಗೆ ಇದು ರೆಡಿಯಾಗಿದೆ ಅಂಥೇಳಿ ಅರ್ಥ. ಇವಾಗ ನೋಡ್ಬೋದು ರೀ, ನಮ್ಮದು ರೆಡಿಯಾಗಿದೆ. ನಾನು ಇವಾಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ಇವಾಗ ಸ್ಟವನ್ನು ಆಫ್ ಮಾಡ್ಕೊಂಡಾದ್ಮೇಲೆ ನೋಡಿರಿ, ನಾವು ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಒಂದು ತಟ್ಟೆ ಇಟ್ಕೊಂಡಿದ್ದೆ ನೋಡಿರಿ, ಇದನ್ನು ಮಾಡಿದ್ದನ್ನು ನಾವು ಈ ಥರ ಹಾಕ್ಕೊಳ್ಳೋಣ. ಈಗ ನೋಡ್ಬೋದು ರೀ, ಒಂದು ಸ್ವಲ್ಪನೇ ನಾವು ಇದನ್ನು ತಣ್ಣಗೆ ಮಾಡ್ಕೋಬೇಕಾಗುತ್ತೆ. ನಮ್ಮದು ಬೆಲ್ಲ ಸ್ವಲ್ಪ ಕಲರು ಇದಿತ್ತು ನೋಡಿರಿ, ಡಾರ್ಕ್ ಇತ್ತು, ಹಾಗಾಗಿ ಇದು ಈ ಥರ ಕಲರ್ ಬಂದಿದೆ. ಬೆಲ್ಲ ಸ್ವಲ್ಪ ಡಾರ್ಕ್ ಇರೋದೇ ತೊಗೊಳ್ಳಿ, ಅಂದರೆ ನ್ಯಾಚುರಲ್ ಬೆಲ್ಲ ಇರುತ್ತೆ, ಅಂದರೆ ಒಳ್ಳೆಯದು ಆರೋಗ್ಯಕ್ಕೆ. ಇದು ಒಂಚೂರು ಆರಿಸ್ಬೇಕು. ಆರಿಸೋದಾದ್ಮೇಲೆ ನಮಗೆ ಅದನ್ನು ಇದು ಮಾಡ್ಲಿಕ್ಕೆ ಬರುತ್ತೆ, ಲಡ್ಡು ಥರ ಮಾಡೋಕ್ಕೆ ಬರುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ
ಅಂದರೆ ಫುಲ್ ತಣ್ಣಗಾಗಿಲ್ಲ, ಸ್ವಲ್ಪನೇ ಬಿಸಿ ಇದೆ. ನಾವಿಲ್ಲಿ ಒಣ ಕೊಬ್ಬರಿ ತುರಿ ರೆಡಿಮೇಡ್ ಸಿಗುತ್ತೆ ನೋಡಿರಿ, ಅದನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಇದೇ ಥರನೇ ಸ್ವಲ್ಪ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿ ಸ್ವಲ್ಪ ತುಪ್ಪ ಚೆನ್ನಾಗಿ ಹಾಕಬೇಕು. ಒಂದು 10 ನಿಮಿಷಗಳ ಕಾಲ ಇದನ್ನು ನೋಡಿರಿ ಫುಲ್ ತುಪ್ಪನಲ್ಲೇ ಈ ಥರನೇ ನಾವು ಕರೆಸ್ಕೊಂಡ್ರೆ ಸ್ವಲ್ಪ ಬೆಲ್ಲ ಅದು ಚೆನ್ನಾಗಿ ಕರಗುತ್ತೆ. ನಾವು ಇಲ್ಲಿ ಇದನ್ನು ಇಟ್ಕೊಂಡು ನೋಡಿರಿ ಈ ಥರನೇ ನಾವು ಪೂರ್ತಿ ಇದ್ರೊಳಗೆ ಚೆನ್ನಾಗಿ ಕೋಟಿಂಗ್ ಮಾಡಬೇಕು. ಕೋಟಿಂಗ್ ಮಾಡಿದ್ರೆ ಒಳ್ಳೆಯ ಒಂದು ರೆಸಲ್ಟ್ ರೆಡಿ ಆಗುತ್ತೆ, ನೋಡ್ಬೋದು ನಾನು. ಮತ್ತು ನಾವು ಅದೇ ಥರನೇ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಸ್ವಲ್ಪನೇ ಲೈಟ್ ಬಿಸಿ ಇದ್ದಾಗ ತೊಗೊಂಡು ಈ ಥರ ಕಟ್ಟ್ರಿ, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾವು ಬೇಕ್ರಿದಾಗ ಖರೀದಿ ಮಾಡೋಕ್ಕೆ ಹೋದರೆ ತುಂಬ ರೇಟ್ ಇರುತ್ತೆ. ಹಾಗಾಗಿ ಇದನ್ನು ಈ ಥರನೇ ಈ ಥರ ಹಾಕ್ಕೊಂಡ್ರೆ ಸಾಕು, ರೆಡಿಯಾಗಿದೆ. ನೋಡಿದ್ರಲ್ರಿ ನಮ್ಮದು ಬನಾನಾ ಡೆಸರ್ಟ್ಸು ರೆಡಿಯಾಗಿದೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.